ಬಂದೋಡೆ ಇವತ್ತು ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ ರೆಡಿಯಪ್ಪಲ್ಲ. ಓಕೆ, ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರಂತ ರಾಮಲಿಂಗಾರೆ, ನಮ್ಮ ಚಲುವರಾಯಸ್ವಾಮಿ ಅವರೇ, ಕನ್ನಡ ಸಂಸ್ಕೃತಿ ಮಂತ್ರಿಗಳಂತ ನಮ್ಮ ಶಿವರಾಜ್ ಚಂಡಿ ಅವರೇ, ಬಿಡಬ್ಲ್ಯೂಎಸ್ ಚೇರ್ಮನ್ರು, ನಮ್ಮ ಈ ಒಂದು ಕನ್ನಡ ನಮ್ಮ ಕಾವೇರಿ ಆರ್ತಿಗೆ ಅವರು ಒಂದು ಜವಾಬ್ದಾರಿ ವಹಿಸಿದ್ದೇನೆ ಅಧಿಕಾರಿಗಳ ಪರವಾಗಿ. ರಾಮ್ ಪ್ರಸಾದ್ ಅವರೇ, ನಮ್ಮ ಜಿಲ್ಲಾಧಿಕಾರಿಗಳು, ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಸ್ಥಳೀಯ ಶಾಸಕರು ಮತ್ತು ಚೆಸ್ಕಾಂ ಚೇರ್ಮನ್ ಇದ್ದಾರೆ, ಬಂಡಿಸಿದ್ದೇಗೌಡರು, ಗೂಳಿಗೌಡರು ಎಲ್ಲ ಕೂಡ ಇದ್ದಾರೆ. ಕೆಲವು ರೈತರ ಮುಖಂಡರು ಕೂಡ ಎಲ್ಲ ಬಂದಿದ್ದಾರೆ. ಇವತ್ತು ಕಾವೇರಿ ಆರ್ತಿ ನಮ್ಮ ಕರ್ನಾಟಕ ರಾಜ್ಯದ ಆರ್ತಿ ಕಾವೇರಿ ಇಡೀ ಬೆಂಗಳೂರಿಗೆ, ನಮ್ಮ ರೈತರಿಗೆ, ತಮಿಳುನಾಡು ರೈತರಿಗೆ, ಪಾಂಡಿಚೇರಿ ರೈತರಿಗೆ ಮತ್ತು ಕೇರಳ ಎಲ್ಲ ಕಾವೇರಿ ಜಲಾನಯ ಪ್ರದೇಶಕ್ಕೆ ಎಲ್ಲ ವಿವಿಧ ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ. ನನಗೊಂದು ನಂಬಿಕೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನಗೆ ನಂಬಿಕೆ. ಈ ಹಿನ್ನೆಲೆಯಲ್ಲಿ ನಾವು ಈ ದೇಶದ ಪರಂಪರೆಯಲ್ಲಿ ನಾನು ಅನೇಕ ಕಡೆ ನೋಡಿದ್ದೇನೆ. ಗಂಗಾ ಆರತಿ ನೋಡಿದ್ದೇನೆ, ತುಂಗಾ ಆರತಿ ನಮ್ಮ ರಾಜ್ಯದಲ್ಲೇ ನಡೀತಾ ಇದೆ. ಸುಮಾರು ತುಂಗಾ ನದಿ ಅಡಿಯಲ್ಲಿ ಹಿಂದೆ ಬಿಜೆಪಿಯವರ ಕಾಲದಲ್ಲೂ ಕೂಡ ಅದನ್ನ ಪ್ರಾರಂಭ ಮಾಡಿಸಿದ್ದಾರೆ. ಅದು ಇಲ್ಲಲ್ಲ, ನಮ್ಮ ಕಾಲದಲ್ಲಿ ನಾನು ಇದ್ರಲ್ಲಿ ಮಾಡಿದೆ, ಎಲ್ಲಿ ವಿಜಯನಗರದಲ್ಲಿ. ಅದಾದ ಮೇಲೆ ತಿರ್ಗಾ ಮಧ್ಯದಲ್ಲಿ ಇನ್ನೊಂದು ಕಡೆ ಈಗಾಗಲೇ ಪ್ರಾರಂಭ ಮಾಡಿ ನಾವು ಕನ್ನಡ ನಮ್ಮ ಇಲಾಖೆಯಿಂದ ಹಣ ಕೂಡ ಹೋಗಿದೆ. ಈಗ ಇದಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ನಾವು ಇದಕ್ಕೆ ಪ್ರಾರಂಭವನ್ನು ಮಾಡಿದ್ದೇವೆ. ಹಿಂದಿಂದ ಕೂಡ ಮಹಾರಾಜರು ಬಹಳ ಉದ್ಯಾನವನ ಕಾಲದಿಂದ ಹಿಡಿದು ಕೂಡ ನಡೆಸಿ, ನಮ್ಮ ಗುಂಡ್ರಾಯ ಕಾಲದಲ್ಲಿ ಅದಕ್ಕೊಂದು ಮ್ಯೂಸಿಕಲ್ ಫೌಂಟೇನ್ ಕ್ರಿಯೇಟ್ ಮಾಡಿ ಇವತ್ತು ಕೂಡ 7-8 ಸಾವಿರ ಜನ ಸಾರ್ವಜನಿಕರು, ಪ್ರವಾಸಿಗರು ಅಲ್ಲಿಗೆ ಬರ್ತಾ ಇದ್ದಾರೆ. ಇನ್ನ ಪ್ರವಾಸಿಗರನ್ನ ಹೆಚ್ಚಿಸಬೇಕು. ಬೆಂಗಳೂರಿಂದ ಕೇವಲ 1-1.5 ಗಂಟೆಯಲ್ಲಿ ಒಂದು ಪ್ರವಾಸದಲ್ಲಿ ಪಾಲ್ಗೊಂಡು ನೋಡಬೇಕಾದಂತ ಒಂದು ಸ್ಥಳ ನಮ್ಮ ಮೈಸೂರು KRS. ಇದು ಎರಡು ಕೂಡ ನಾವು ಜನರಿಗೆ ಇನ್ನ ಹೆಚ್ಚಿಗೆ ಆಕರ್ಷಣೆಯನ್ನು ಮಾಡಬೇಕು. ಆ ತಾಯಿ ನಾವೆಲ್ಲ ಉಪಯೋಗಿಸ್ತಾ ಇದ್ದೇವೆ. ಅದಿಲ್ಲ ಅಂದ್ರೆ ಬೆಂಗಳೂರಿಗೆ ಕುಡಿಯೋ ನೀರೇ ಇಲ್ಲ. ಉದ್ಯೋಗಸ್ಥರಿಗೆ, ಫ್ಯಾಕ್ಟರಿಗಳಿಗೆ ಎಲ್ಲರಿಗೂ ಕೂಡ ಯಾರಿಗೂ ಇಲ್ಲ, ರೈತರಿಗೂ ಕೂಡ ಇಲ್ಲ. ನಾವು ಬೇಕಾದಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಮೇಕೆದಾಟು ಮಾಡಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಿ ತಮಿಳುನಾಡಿಗೂ ಅನುಕೂಲ ಆಗಬೇಕು, ನಮಗೂ ಅನುಕೂಲ ಆಗಬೇಕು ಅಂತೇಳಿ ಅದಕ್ಕೆ ಬೇಕಾದಷ್ಟು ಅಡಚಣೆಗಳಿದೆ. ಅದನ್ನೆಲ್ಲ ನಾವು ಈಗಾಗಲೇ ನಾವು ತಯಾರು ಮಾಡ್ತಾ ಇದ್ದೀವಿ. ಈಗ ಇವತ್ತೊಂದು ಜನರಿಗೆ ಭಕ್ತಿ ಭಾವನೆಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಆ ದೃಷ್ಟಿಯಿಂದ ಒಂದು ಕಾವೇರಿ ಆರತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ ಹಣ ಕೂಡ ನಮ್ಮ ಇಲಾಖೆ ವತಿಯಿಂದ ಒಂದಷ್ಟು, ನಮ್ಮ ಕನ್ನಡ ಕಲ್ಚರ್ ಇಲಾಖೆಯಿಂದ ಒಂದಷ್ಟು ಹಣ, ಧಾರ್ಮಿಕ ದತ್ತಿ ಇಲಾಖೆಯಿಂದ ಒಂದಷ್ಟು ಹಣ, ಬಿಡಬ್ಲ್ಯೂಎಸ್ ಇಲಾಖೆಯಿಂದ ಒಂದಷ್ಟು ಹಣ, ಪ್ರವಾಸ ಇಲಾಖೆಯಿಂದ ಒಂದಷ್ಟು ಹಣ, ಎಲ್ಲರೂ ಕೂಡ ಇಂಧನ ಇಲಾಖೆಯಿಂದ ಲೈಟಿಂಗು, ಇದನ್ನ ಮ್ಯೂಸಿಕಲ್ ಫೌಂಟೇನ್ ಅದೆಲ್ಲ ಅವ್ರದ್ದು ಜವಾಬ್ದಾರಿ. ಎಲ್ಲರೂ ಕೂಡ ಒಳಗೊಂಡು ಎಲ್ಲರಿಗೂ ಈ ಜವಾಬ್ದಾರಿ ಹೆಚ್ಚಿ ಅವ್ರವ್ರ ಕೆಲಸ ಅವ್ರವ್ರು ಮಾಡೋ ರೀತಿಯಲ್ಲಿ ಬಹಳ ಚೆನ್ನಾಗಿ ಆಕರ್ಷಣೆ ಮಾಡುವಂಥದ್ದು. ನಮ್ಮ ಇಂಧನ ಇಲಾಖೆಗೆ ಸಂಬಂಧಿತ ಚೆಸ್ಕಾಂ ಅಧ್ಯಕ್ಷ